ತುಂಗಭದ್ರಾ ಡ್ಯಾಮಿನ ಒಂದು ಕ್ರಸ್ಟ್ ಗೇಟ್ ಮುರಿದು ಬಿದ್ದಿರತಕ್ಕಂಥ ವಿಚಾರ ಭಾಳ ಆಘಾತಕಾರಿ ವಿಚಾರ. ನಮ್ಮ ಭಾಗದ ಜೀವನಾಡಿಯಾಗಿರುವಂಥ ಈ ತುಂಗಭದ್ರಾ ಡ್ಯಾಮ್ ಇಂಗ್ಲೀಷರ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಡ್ಯಾಮು, ನವಾಬರ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಡ್ಯಾಮು ಸುಮಾರು 75 ವರ್ಷ ನಾವು ನೀರನ್ನು ಬಳಕೆ ಮಾಡಿಕೊಂಡಿರ್ತಕ್ಕಂಥದ್ದು. ಬರಗಾಲ ಪ್ರದೇಶವಾದಂಥ ಈ ಪ್ರದೇಶಕ್ಕೆ ಒಂದು ನಕ್ಷತ್ರದ ತರಹ ಈ ಭಾಗದ ಜನರಿಗೆ ಮರುಜೀವ ಕೊಟ್ಟಿರ್ತಕ್ಕಂಥ ಡ್ಯಾಮ್ ಅಂದರೆ ಇದು ತುಂಗಭದ್ರಾ ಡ್ಯಾಮ್. ಹೋದ ವರ್ಷ ಮಳೆಯ ಕೊರತೆಯಿಂದ ಒಂದೇ ಬೆಳೆ ಪಡ್ಕೊಳ್ಳುವಂಥದ್ದು ಸಾಧ್ಯ ಆಯಿತು. ಈ ವರ್ಷ ಅತಿ ಹೆಚ್ಚಿನ ಮಳೆಗಾಲ ಕಾರಣದಿಂದ ಡ್ಯಾಮ್ ಈಗಾಗಲೇ ತುಂಬಿರುವ ಕಾರಣದಿಂದ ರೈತರು ಬಹಳಷ್ಟು ಸಂತೋಷಗೊಂಡಿದ್ದರು. ಈ ವರ್ಷ ನಾವು 2 ಬೆಳೆ ಪಡ್ಕೊಳ್ತೇವೆ ಅನ್ನುವಂಥ ಒಂದು ಸಂತೋಷದ ಭರದಲ್ಲಿ ತೇಲಾಡುವಂಥ ಸಂದರ್ಭದಲ್ಲಿ ಇದೊಂದು ಆಘಾತಕಾರ ಸುದ್ದಿ ಹೊತ್ತು ನಮಗೆ ಬಂದು ಬೆಳೆದಿರ್ತಕ್ಕಂಥ 75 ವರ್ಷದ ಈ ಡ್ಯಾಮ್ ಆಗಿರೋದ್ರಿಂದ ಇದರ ಉಸ್ತುವಾರಿ ನೋಡ್ಕೊಳ್ತಕ್ಕಂಥ ಅಧಿಕಾರಿಗಳಾಗಿರ್ಬೋದು ಅಥವಾ ರಾಜಕಾರಣಿಗಳಾಗಿರ್ಬೋದು, ಇವೆಲ್ಲ ವಿಚಾರಗಳನ್ನು ಇಟ್ಕೊಂಡು ಆಲೋಚನೆ ಮಾಡಿ ಮುಂದಿನ ಆಗ್ಬೋದಂಥ ಘಟನೆಗಳ ಕುರಿತು ಆಲೋಚನೆ ಮಾಡಿ ಪರಿಶೀಲನೆ ಮಾಡಬೇಕಾಗಿತ್ತು ಅನ್ನುವಂಥದ್ದು. ಇಲ್ಲಿ ಅಧಿಕಾರಿಗಳು ಬೇಜವಾಬ್ದಾರಿತನ ತೋರಿಸಿದ್ದಾರೇನೋ ಅಂತಕ್ಕಂಥದ್ದು ಒಂದು ಕೂಡ. ಮತ್ತು ಈ ನೀರಾವರಿ ಇಲಾಖೆಯ ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ ಸಮರ್ಥ ಅಧಿಕಾರಿಗಳ ಕೊರತೆ ಇವತ್ತು ಕೂಡ ಇದೆ. ಇವತ್ತು ಒಬ್ಬ ಪರ್ಮನೆಂಟ್ ಚೀಫ್ ಇಂಜಿನಿಯರ್ ಮುನ್ರಾಬಾದ್ ಡ್ಯಾಮ್ನಲ್ಲಿ ಇಲ್ಲ. ಇವತ್ತೊಬ್ಬ ಇನ್ಚಾರ್ಜ್ ಚೀಫ್ ಇಂಜಿನಿಯರ್ ಮೇಲೆ ಇವತ್ತದು ಕಾರ್ಯ ನಡೆಯುವಂಥದ್ದು ಆಗ್ತಾ ಇದೆ. ಆ ಇಲಾಖೆಯಲ್ಲಿ ಒಟ್ಟಾಗಿ 75% ಭಾಗ ಸಿಬ್ಬಂದಿ ಕೊರತೆ ಇದೆ. ಅಡಿಷನಲ್ ಚಾರ್ಜ್ ಇರುವಂಥ ಒಬ್ಬ ಅಧಿಕಾರಿ ಅದು ರೀಸೆಂಟಾಗಿ ಆತ ಅಡಿಷನಲ್ ಚಾರ್ಜ್ ತೊಗೊಂಡಿರ್ತಕ್ಕಂಥದ್ದು ನನಗೆ ಗೊತ್ತಿದ್ದ ಮಾಹಿತಿ ಪ್ರಕಾರ. ಯಾವಾಗಲೂ ಇನ್ಚಾರ್ಜ್ ಕೆಲಸ ಭಾಳ ಜವಾಬ್ದಾರಿ ಕೆಲಸ ಇರಲ್ಲ ಅಂತ ನನಗೆ ಅನ್ನಿಸ್ತದೆ. ಅಧಿಕಾರಿಗಳ ಮನೋಭಾವನೆ ಕೂಡ ಹಾಗೆ ಇರ್ತದೆ. ಪರ್ಮನೆಂಟ್ ಅಧಿಕಾರಿಗಿದ್ದ ಜವಾಬ್ದಾರಿ ಇನ್ಚಾರ್ಜ್ ಇದ್ದವ್ರಿಗಿರಲ್ಲ. ಹಾಗಾಗಿ ಅವ್ರ ಜವಾಬ್ದಾರಿಯಿಂದ ವರ್ತಿಸಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ ಅಂತ ನನಗೆ ಅನಿಸ್ತದೆ. ಬೇಸಿಗೆ ಸಂದರ್ಭದಲ್ಲಿ ಸಂಪೂರ್ಣ ತಳಮಟ್ಟಕ್ಕೆ ಕುಸಿತಿರ್ತಕ್ಕಂಥದ್ದು. ಈ ವರ್ಷ ಕೂಡ ಡ್ಯಾಮ್ ಮೇಲೆ ತಳಮಟ್ಟಕ್ಕೆ ಹೋಗಿತ್ತು ನೀರು. ಆ ಸಂದರ್ಭದಲ್ಲಿ ಇವೆಲ್ಲ ಚೆಕ್ ಮಾಡೋದ್ರ ಮೂಲಕ, ಗೇಟ್ಗಳನ್ನು ಪರಿಶೀಲನೆ ಮಾಡೋದ್ರ ಮೂಲಕ ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಬೋದಾಗಿತ್ತೇನೋ ಅಂತ ನನಗೆ ಅನಿಸ್ತಾ ಇದೆ. ಎಲ್ಲೋ ಒಂದು ಎಡವಟ್ಟು ಆಗಿದೆ. ಅದು ಸರ್ಕಾರದ ಬೇಜವಾಬ್ದಾರಿ ಮತ್ತು ಅಧಿಕಾರಿಗಳ ಬೇಜವಾಬ್ದಾರಿ ಕಾರಣದಿಂದ ಈ ಭಾಗದ ಸುಮಾರು 12 ಲಕ್ಷ ಎಕರೆಯ ನೀರಾವರಿಯ ಅನುಭವವನ್ನು ಪಡೆಯುವಂಥ ರೈತರ ಬಾಳು ಇವತ್ತು ಭಾಳ ಕಷ್ಟಕರವಾಗಿರುವಂಥ ಪರಿಸ್ಥಿತಿಗೆ ತಂದು ನಿಲ್ಲಿಸಿರ್ತಕ್ಕಂಥದ್ದು ಇವತ್ತು ನಮಗೆ ಕಂಡು ಬರ್ತಾ ಇದೆ. ಹಾಗಾಗಿ ಈ ಘಟನೆ ನೋಡಿದರೆ ಇವತ್ತಿನ ಪರಿಸ್ಥಿತಿ, ಈಗ 100 TMC ನೀರಿದೆ, ಸುಮಾರು 50ರಿಂದ 60 TMC ನೀರು ಖಾಲಿ ಆಗಬೇಕು. ಮತ್ತು ಇನ್ಫ್ಲೋ ಇವತ್ತು 30-35 TMC ಇದೆ. ಇವತ್ತು ಇನ್ಫ್ಲೋ 25-35 TMC ಇದೆ ಅಂದರೆ 3 TMC ಅದು ಬರುತ್ತೆ. ಹಾಂ,
ಇವತ್ತು ಹಿಂದೆ ಬರೋಂಗೆ 35 ಈಗ ನೋಡಿದೆ 30 ಕ್ಯೂಸಿಕ್ಸು 3 ದಿವಸ ಕೂಡಿದ್ರೆ 1 TMCಗೆ ಹೋಗುತ್ತದ. 3 ದಿವಸ 3.5 ದಿವಸಕ್ಕೆ 1 TMCಗೆ ಹೋಗುತ್ತೆ. ಅಲ್ಲ ಇಲ್ಲ ಬರ್ತದೆ. ಈಗ ಇನ್ನೂ ನೀರಿದೆ ಅಲ್ಲಿ ಇನ್ನೂ ಮಳೆ ಆಗ್ತಾ ಇದೆ. ಇನ್ನೊಂದು ವಾರ ತನಕ ಇನ್ಫ್ಲೋ ಇರುತ್ತೆ. ಅಲ್ಲಿ ಮಳೆ ಆಗಲಿದ್ರು ಕೂಡ ಇನ್ನೊಂದು ವಾರ ಇನ್ಫ್ಲೋ ಇರುತ್ತೆ. ಇದು ಇನ್ಫ್ಲೋ ವಾಟರ್ನ ನಾವು ಹೊರಗೆ ಕಳಿಸ್ಬೇಕು. ಡ್ಯಾಮ್ನಾಗ ಇದ್ದ ನೀರನ್ನು ಹೊರಗೆ ಕಳಿಸ್ಬೇಕು. ಇಲ್ಲಿ ಸಮಸ್ಯೆ ಖಾಲಿ ಆಗಲೇಬೇಕು. ಈಗ ಖಾಲಿ ಆಗೋ ತನಕ ಅದನ್ನು ಏನು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆಗ 50-60 TMC ನೀವು ನೀರು ಕಳಿಸ್ಬೇಕು ಅಂದರೆ ಉಳಿಯೋದು 40 TMC. ಅದು ಡೌಟೇ ನನಗೆ. ಯಾಕಂದರೆ ಎಲ್ಲ ಗೇಟ್ಗಳನ್ನು ಎತ್ತಬೇಕು ಈಗ. ಮತ್ತು ನಾಳೆ ಗೇಟ್ಗಿಂತ ಕೆಳಗನೆ ನಾವು ನೀರನ್ನ ಕಾಪಾಡಿಕೊಂಡೇ ರಿಪೇರಿಗೆ ಹೋಗ್ಬೇಕು. ನನಗೆ 20-30 TMCಗಿಂತ ಜಾಸ್ತಿ ಉಳಿತಾವೋ ಇಲ್ಲೋ ಗೊತ್ತಿಲ್ಲ. ಇನ್ನು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಮತ್ತು ಅದು ಡ್ಯಾಮಿನ ಲೆಕ್ಕ ಏನಿದೆ ಅಂತ ನನಗೆ ಗೊತ್ತಿಲ್ಲ. ಗೇಟ್ಗಳೆಲ್ಲವೂ ಕೂಡ ಓಪನ್ ಮಾಡಿದಾಗ ವಾಟರ್ ಲೆವೆಲ್ಲು ಈಗ ಇವ್ರು ಮಾತಾಡೋದು ನೋಡಿದರೆ ಅಂದಾಜು 50-60 TMC ಹೊರಗಡೆ ಕಳಿಸ್ಬೇಕು ಅನ್ನೋದು ನೋಡಿದಾಗ ಒಂದು 30-40 TMC ಉಳಿಬಹುದು ಅದರಲ್ಲಿ ಅಂತ ಅನ್ನೋದು ಒಂದು ಅಂದಾಜು ಬರ್ತದೆ. ಒಂದು 30-40 TMC ಉಳಿಬಹುದು. 30-40 TMC ನಮ್ಮ ಭಾಗಕ್ಕೆ ಒಂದು ಎಡದಂಡೆ ನಾಲೆಗೆ ನಮಗೆ ಬೇಕು ಸುಮಾರು 30-35 TMC ನಮಗೆ ಒಂದೇ ಬೇಕು ಎಡದಂಡೆ. ಒಂದು ಬೆಳೆ ತಕ್ಕಬೇಕು ನಾವು ಅಂತ. ಇನ್ನು ನಾವು ಬಳ್ಳಾರಿಗೆ ಬಂತು, ಆಂಧ್ರಕ್ಕೆ ಬಂತು, ತೆಲಂಗಾಣಕ್ಕೆ ಬಂತು, ಅವೆಲ್ಲವೂ ಲೆಕ್ಕ ಹಿಡಿದಾಗ ನಮಗೆ ಒಂದು ಬೆಳೆಗೆ ತಗೊಳ್ಬೇಕು ನಾವು ಅಂತಂದರೆ 70-80 TMC 80-90 TMC ತನಕ ನಮಗೆ ಬೇಕು. ಅದು ಒಂದು ಬೆಳೆ ಆದರೂ ಕೂಡ ಈಗ ಬರ್ತದ ಅಂತಕ್ಕಂಥ ಅನುಮಾನ ಇವತ್ತು ನಮ್ಮ ಮುಂದಿರ್ತಕ್ಕಂಥದ್ದು. ಇವತ್ತು ಈ ಸರ್ಕಾರದ ಪರಿಸ್ಥಿತಿ ಏನಾಗಿದೆ? ಇದು ಒಂದೇ ಡ್ಯಾಮು ಅಂತಲ್ಲ, ಎಲ್ಲ ಡ್ಯಾಮಿನ ಪರಿಸ್ಥಿತಿ ಕೂಡ ಇವತ್ತು ಅದೇ ಇದೆ. ಇವತ್ತು ಅಧಿಕಾರಿಗಳ ಕೊರತೆ ಇದೆ, ಅಧಿಕಾರಿಗಳಿಲ್ಲ, ಜವಾಬ್ದಾರಿ ಇಲ್ಲ, ಸರಿಯಾಗಿ ನೋಡ್ಕೊಂಡು ಹೋಗೋರಿಲ್ಲ. ಅದನ್ನು ಇಂಥ ಮಹತ್ವಪೂರ್ಣವಾದಂಥ ರಾಜ್ಯಕ್ಕೆ ಅನ್ನ ಕೊಡುವಂಥ ಡ್ಯಾಮ್ಗಳ ಬಗ್ಗೆ ಈ ಬೇಜವಾಬ್ದಾರಿ ಸರ್ಕಾರಗಳದ್ದಾದರೆ ರಾಜ್ಯದ ಪರಿಸ್ಥಿತಿ ಏನು, ರೈತರ ಪರಿಸ್ಥಿತಿ ಏನು ಅನ್ನುವಂಥದ್ದು ಪ್ರಶ್ನೆ ಇದೆ. ಮತ್ತು ಈ ಸರ್ಕಾರದ ಪರಿಸ್ಥಿತಿ ಈಗೇನೋ ನೀರಾವರಿ ಮಂತ್ರಿ ಆಕಸ್ಮಿಕ ಬಂದಾನೆ ಇಲ್ಲಿಗೆ, ಯಾಕೆ ಬಂದೋ ಗೊತ್ತಿಲ್ಲ. ಅವ್ನು ಕಾವೇರಿಗೆ ಅಂದ್ರೆ ದಿನ ಬೆಳಗ್ಗೆ ದೋತಾನಲ್ಲಿ ಅವನು ಮಾತೆತ್ತಿದ್ರೆ ಹಳೆ ಮೈಸೂರಲ್ಲಿ ಕಾವೇರಿ 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 ಬಿಟ್ಟರೆ ಕರ್ನಾಟಕದಲ್ಲಿ ಬೇರೆ ಯಾವ ನೀರಾವರಿ ನದಿಗಳೇ ಇಲ್ಲೇನೋ ಅಂತ ನನಗೆ ಅನಿಸ್ತದೆ. ಮಾತೆತ್ತಿದ್ದಾರೆ ಎಲ್ಲವೂ ಕಾವೇರಿ ಅಂತಾರೆ ರಾಜಕಾರಣಿಗಳು. ಮುಕ್ಕಾಲು ಭಾಗ ನೀರಾವರಿ ಏರಿಯಾ ಮತ್ತು ನೀರು ಕೊಡ್ತಕ್ಕಂಥ ಏರಿಯಾಗಳು ನಮ್ಮ ಕೃಷ್ಣ ಮತ್ತು ತುಂಗಭದ್ರಾ ಡ್ಯಾಮ್, ಕೃಷ್ಣ ಬೇಸಿನ್ ಏರಿಯಾ, ತುಂಗಭದ್ರಾನು ಅದರಲ್ಲಿ ಬರುತ್ತೆ. ನಮ್ಮ ಕೃಷ್ಣ ಬೇಸಿನ್ ಏರಿಯಾ ಮುಕ್ಕಾಲು ಭಾಗ ಕರ್ನಾಟಕಕ್ಕೆ ನೀರು ಕೊಡ್ತಕ್ಕಂಥ ಏರಿಯಾ. ಇದನ್ನು ನಾವು ನೆನಪು ಮಾಡ್ಕೊಳ್ಳಲ್ಲ. ಬರೀ ಮಾತೆತ್ತಿದ್ರೆ ಕಾವೇರಿ. ಹಳೆ ಮೈಸೂರವರಿಗೆ ಅದೊಂದು ಅಲ್ಲ, ನಿಮಗೇನೋ ಆಗಿರ್ಬೋದು, ಅದು ಇರಲಿ, ತಪ್ಪಂತೂ ಅಲ್ಲ. ನಾವು ಹೇಳ್ತಾ ಇರೋದು ಕಾವೇರಿ ನೀವು ಅದನ್ನು ನೆನಪಿಸ್ಕೊಳ್ಳೋದಿರ್ಬೋದು, ನಿಮಗೆ ಅನ್ನ ಕೊಟ್ಟಿರ್ತಕ್ಕಂಥದ್ದು, ಉಳಿದ ಜನರಿಗೆ ಅನ್ನ ಕೊಟ್ಟಿರ್ತಕ್ಕಂಥದ್ರ ಬಗ್ಗೆ ಒಂದು ನೆನಪು ಮಾಡಬೇಕು. ಅದರ ಅರ್ಥ ಏನು ಅಂದರೆ, ಕಾವೇರಿಗಿಂತ ಕಾಳಜಿ ನಿಮಗೆ ಕೃಷ್ಣ ಬೇಸಿನ್ ಮೇಲೆ, ಅದು ತುಂಗಭದ್ರಾ ಇರ್ಬೋದು, ಕೃಷ್ಣ ಇರ್ಬೋದು, ನಾರಾಯಣಪುರ ಇರ್ಬೋದು, ಇದ್ರ ಮೇಲೆ ಯಾಕಿಲ್ಲ ಅನ್ನುವಂಥದ್ದು ಪ್ರಶ್ನೆ ನಮ್ಮದು. ಇವತ್ತು ಸರ್ಕಾರದಲ್ಲಿ ದುಡ್ಡಿಲ್ಲ, ಸರ್ಕಾರ ದಿವಾಳಿ ಆಗಿದೆ. ಇವತ್ತು ಸಂಬಳ ಕೊಡಲಾರ್ದಾಗ ದುಡ್ಡಿಲ್ಲುವಂಥ ಪರಿಸ್ಥಿತಿ ಬಂದು ಇವತ್ತು ಸರ್ಕಾರ ತಲುಪಿರತಕ್ಕಂಥದ್ದು. ಬರಗಾಲದ ಸಂಪೂರ್ಣ ನಿವಾರಣೆ ಮಾಡಲಿಕ್ಕೆ ಇವರಿಂದ ಸಾಧ್ಯ ಆಗಲಿಲ್ಲ. ಇದೇನು ಪ್ರವಾಹ ನಿವಾರಣೆ ಮಾಡಲಿಕ್ಕೆ ಇವರಿಂದ ಸಾಧ್ಯ ಆಗಲಿಲ್ಲ. ಇದುವರೆಗೂ ಕೂಡ ರೈತರಿಗೆ ಪರಿಹಾರ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ. ಈಗ ಇಲ್ಲಿ ನೀರಾವರಿ ಮಂತ್ರಿ ಬಂದಾನ ಮುನ್ರಾಬಾದಕ್ಕೆ ಅಂದರೆ ಇದ್ರಾಗ ಎಷ್ಟು ಕೋಟಿ ಸಿಗ್ತೈತೆ ಅಂತ ಲೆಕ್ಕ ಹಾಕ್ತಿರ್ತಾರೆ ಏನೋ ಅಂತ ನನಗೆ ಅನ್ನಿಸ್ತದೆ. ನಾವು ಬೆಳಗ್ಗೆ ಎದ್ದು ಕೂಡಲೇ ಎಲ್ಲಿ ಎಷ್ಟು ಕೋಟಿ ಸಿಗುತ್ತೆ ಅನ್ನೋ ಲೆಕ್ಕ ಇಟ್ಕೊಂಡೆ ಅವ್ನು ಕನಸು ಕಂಡ್ಕೊಂಡೆ ಬೆಳಗ್ಗೆ ಎದ್ದು ಮುಖ ತೊಳ್ಕೊತಾನೆ ನನಗನ್ಸ್ಬಿಟ್ಟು. ಅಂಥ ಒಬ್ಬ ವ್ಯಕ್ತಿ ನೀರಾವರಿ ಮಂತ್ರಿ ಇವತ್ತು ನಮ್ಮ ಕರ್ನಾಟಕ ದುರ್ದೈವ, ನನಗೆ ಹೇಳೋಕ್ಕಾಗಲ್ಲ. ಆದರೆ ಏನೇ ಆದರೂ ಕೂಡ ಸರ್ಕಾರದ ಬೇಜವಾಬ್ದಾರಿ ಮತ್ತು ಅಧಿಕಾರಿಗಳ ಬೇಜವಾಬ್ದಾರಿ ಇವತ್ತು ಈ ಒಂದು
ಆಘಾತಕ್ಕೆ ಕಾರಣ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಅದಕ್ಕೆ ನನಗೆ ಒಮ್ಮೊಮ್ಮೆ ನನಗೆ ಭಯ ಬರ್ತದೆ. ರೈತರು ಭತ್ತ ನಾಟಿ ಮಾಡ್ತಕ್ಕಂಥದ್ದು ಇನ್ನೂ ಮುಕ್ಕಾಲು ಪಾಲಿದೆ. ನಾಟಿ ಮಾಡ್ಬೇಕಾ ಬೇಡ ರೈತರು ಅನ್ನುವಂಥದ್ದು ಇವತ್ತು ಭಾಳ ಗೊಂದಲದಲ್ಲಿ ರೈತರು ಇರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ನಾನು ಏನೋ ಒಂದು 8-10 ದಿವಸ ರೈತರು ಮುಂದಾಕೋದು ಬೇಸೇನೋ ಅಂತ ನನ್ನ ಅಭಿಪ್ರಾಯ, ವೈಯಕ್ತಿಕ ಅಭಿಪ್ರಾಯ. ನಾಟಿ ಮಾಡ್ತಕ್ಕಂಥ ರೈತರು ಒಂದು 8-10 ದಿವಸ ಒಂದು ವಾರ ಮುಂದೆ ಹಾಕಿದ್ರೆ ಚೆನ್ನಾಗಿರುತ್ತೇನೋ ಅಂತ ನನಗೆ ಅನಿಸ್ತದೆ. ಆದರೆ ಖಚಿತವಾಗಿ ನನಗೂ ಕೂಡ ಹೇಳೋಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಆದರೆ ಒಟ್ಟಾರೆಯಾಗಿ ಈ ದುರ್ಘಟನೆ ಸಂಭವಿಸಬಾರ್ದಾಗಿತ್ತು, ಸಂಭವಿಸಿ ಆಗಿದೆ. ಬಟ್ ಇದೇನೇ ಈಗ ನೀರು ಖಾಲಿ ಆಗಬೇಕಾದ್ರೆ ಒಂದು ವಾರ ಬೇಕು. ನನ್ನ ಅಂದಾಜು ಒಂದು ವಾರ ಬೇಕಾಗ್ಬೋದು ಅಂತ ನನಗೆ. ದಿನ 2 ಲಕ್ಷ 1.5 ಲಕ್ಷ ಬಿಟ್ಟರೂ ಕೂಡ 1.5 ಲಕ್ಷಕ್ಕೆ ಎಷ್ಟು TMC ಹೋಗುತ್ತೆ? ಒಂದು 10 TMC ಹೋಗುತ್ತೆ. 10 ಹೋಗುತ್ತಾ? ಹಾಂ, 10 TMC ಹೋಗುತ್ತೆ. 5-6 ದಿವಸ ಬೇಕು. ಮತ್ತು ಇನ್ಫ್ಲೋ ಅಷ್ಟೊತ್ತಿಗೆ 3-4 ಈಗ ಒಂದು ವಾರ ಅಂದರೆ ಮತ್ತೆ ಒಂದು 2-3 TMC ಇನ್ಫ್ಲೋ ಬರುತ್ತೆ. ಅದೆಲ್ಲ ಕೂಡಿದ್ರೆ ಇನ್ನೊಂದು ವಾರ ಬೇಕು ಇವರಿಗೆ ರಿಪೇರಿಗೆ ಕೈ ಹಾಕಬೇಕು ಅಂತಂದ್ರೆ ನನ್ನ ಅನ್ಕೊಂಡಿಗೆ. ಮತ್ತು ಅದನ್ನು ರಿಪೇರಿಗೆ ಕೈ ಹಾಕಿಂದೆ ಎಷ್ಟು ವಾರ ಬೇಕು ಇದನ್ನು ನಾವು ಹೇಳೋಕ್ಕಾಗಲ್ಲ. ಯಾಕಂದರೆ ಅಲ್ಲಿಗ ತಜ್ಞರು ಬಂದಿದ್ದಾರೆ ಅಂಥೇಳಿ ಇದೆ, ಆಗ್ಬೋದು ರಿಪೇರಿ, ಇಲ್ಲ ಅಂತ ಪ್ರಶ್ನೆ ಅಲ್ಲ. 2 ದಿವಸದಲ್ಲಿ ಆಗುತ್ತೆ ಅನ್ನೋದು ಇಂಪಾರ್ಟೆಂಟು. ಮತ್ತು ಎಷ್ಟು ಬೆಳಗ್ಗೆ ನೀರು ಸಿಗ್ತವೆ ಅನ್ನೋದು ಇಂಪಾರ್ಟೆಂಟು. ಬಟ್ ನಾಳೆವರೆಗೆ ಅಥವಾ ನಾಳೆ ಇನ್ನೂ 2-3 ದಿವಸ ಒಳಗಡೆ ಇದೇನಾದರೂ ಮಾಹಿತಿ ಸಿಗ್ಬೋದು, ಅದು ಇಲ್ಲ ಅಂತಲ್ಲ. ಆದರೆ ಇವತ್ತಿನ ಈ ಘಟನೆಗೆ ಸರ್ಕಾರದ ಬೇಜವಾಬ್ದಾರಿ ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳ ಬೇಜವಾಬ್ದಾರಿ ಕಾರಣ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸರ್ಕಾರ ಆದಷ್ಟು ತೀವ್ರ ಪ್ರಯತ್ನ ಇದೆ, ಇಲ್ಲ ಅಂತ ಪ್ರಶ್ನೆ ಅಲ್ಲ. ರಿಪೇರಿ ಮಾಡಿಸೋದ್ರ ಮೂಲಕ ಒಂದು ವೇಳೆಗಾದರೂ ಕೂಡ ನೀರು ಕೊಡುವಂಥ ಪ್ರಯತ್ನ ಸರ್ಕಾರದಿಂದ ಆಗುತ್ತಾ ಅಂತಕ್ಕಂಥ ಅನುಮಾನ ನನಗೂ ಕೂಡ ಇರತಕ್ಕಂಥದ್ದು. ಈ ಸರ್ಕಾರದ ಪರಿಸ್ಥಿತಿ, ರಾಜಕಾರಣಗಳ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ, ನಾನು 1 ಕೋಟಿ ಕಳವು ಮಾಡೇನಿಲ್ಲ ಅಂತ ನೀನು ಕಳವು ಮಾಡಿಯಲ್ಲ ಅಂತ ನೀನಂದ್ರೆ ನೀನು 2 ಕೋಟಿ ಮಾಡಿಯಲ್ಲ ಎಂಬ ಲೆಕ್ಕಕ್ಕೆ ಬಂದು ನಿಂತ್ಕೊಂಡಿದ್ದೆ. ನೀ ಕಳ್ಳ ನಾ ಕಳ್ಳ ನೀ ಕಳ್ಳ ಅನ್ನೋದಕ್ಕೆ ಪಾಪ ಅಂಬೇಡ್ಕರ್, ಗಾಂಧಿ, ಮಹಾತ್ಮ ಗಾಂಧಿ ಇವತ್ತು ಇದ್ದಿದ್ರೆ ಅವ್ರ ಜೀವಂತ ಉರ್ಲಕ್ಕಂಡು ವಿಷಯ ಕೂಡ ಸತ್ತೋಗ್ತಿದ್ರೇನೋ ಅಂತ ನನಗೆ ಅನಿಸ್ತೈತಿ. ಇವತ್ತಿನ ರಾಜಕಾರಣ ನಾವು ನೋಡಿದಾಗ ಮಾತು ಎತ್ತಿದ್ರೆ ಯಾವನ ನೀನೇನು ಕಡಿಮೆ ಇದೆಯಲ್ಲ ನಾನೇನು ಕಡಿಮೆ ಇದೀನಿ ಅನ್ನೋ ಮಾತಾಡೋದು ನೋಡಿದ್ರೆ ನಾಚಿಗೆ ಮಾನ ಮರ್ಯಾದೆ ಬಿಟ್ಬಿಟ್ರಲ್ಲ ಅಂತ ನನಗೆ ಅನಿಸುತ್ತೆ. ಎಲ್ಲದನ್ನು ಬಿಟ್ಟು ಇದ್ಕೊಂಡ್ಬಿಟ್ರ. ಮತ್ತೇನಿದೆಪ್ಪ ನಿರ್ಮಾಣ ಬಿಟ್ಟರೆ ಇದು ಈಗ ನೀರಾವರಿ ಮಂತ್ರಿಗಳು ಈಗ ನಮ್ಮ ರೈತರಿಗೆ ಏನಾದ್ರು ಒಂದು ಸ್ಪಷ್ಟನೆ ಕೊಡಬೇಕು ಅದೊಂದು ಹೇಳಿ. ಇಲ್ಲಾಂದ್ರೆ ಈಗ ಒಂದು ಮಂತ್ರಿ ಬಂದ ಹೋದ ಏನು ಹೇಳಿಕೆ ಕೊಡಲಿಲ್ಲ. ನಾನು ಏನಂತ ಈಗ ನಾನು ನೋಡಿದೆಲ್ಲ ಮೊಬೈಲಲ್ಲಿ ಬಂತೀಗ ಇಷ್ಟು ನೀರು ಖಾಲಿ ಮಾಡಬೇಕು, ತಜ್ಞರ ವರದಿ ಪ್ರಕಾರ ಆದಷ್ಟು ತೀವ್ರ ರೈತರಿಗೆ ಅನ್ಯಾಯ ಆಗಲಾರ್ದಂತ ನೋಡ್ಕೊಳ್ತೀವಿ ನಾವು ಅಂತ ಹೇಳಿದೆ, ಹೋಗ್ಬಿಟ್ಟ. ಕರೆಕ್ಟು. ಅದಕ್ಕೆ ನಾಡಿದೊಳಗಾಗಿ ಸರ್ಕಾರ ಒಂದು ರೈತರಿಗೆ ಯಾವುದಾದ್ರು ಒಂದು ಭರವಸೆ ಕೊಡಬೇಕು, ಸ್ಪಷ್ಟನೆ ಕೊಡಬೇಕು. 2 ದಿವಸದಲ್ಲಿ ನಾವು ಮತ್ತೆ ಪುನಃ ನೀರು ಕೊಡ್ಬೋದು, ಎಷ್ಟು ಕೊಡ್ಬೋದು ಅನ್ನುವಂಥದ್ದು ಒಂದು ಏನಾದರೂ ನಿರ್ಧಾರ ಕೊಡಬೇಕು. ಇಲ್ಲ ಅಂದರೆ ಬೆಳೆ ಪರಿಹಾರನ ಸರ್ಕಾರ ಕೊಡಬೇಕು ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಡ್ಯಾಮ್ ಏನಾದರೂ ಪೂರ್ತಿ ಈ ವರ್ಷ ಮುಂಗಾರಿ ಬೆಳೆ ನಾವು ಭತ್ತ ನಾಟಿ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಯಾಕೆ ಬೆಳೆ ಪರಿಹಾರ ರೈತರು ಕೇಳಬಾರ್ದು ಸರ್ಕಾರ ಅಂತಕ್ಕಂಥದ್ದು ನಾನು ಒತ್ತಾಯ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಏನಪ್ಪ ಸರಿ.